ಹರಿ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಮಹಾಗಣಪತಿಯೇ ನಮಃ. ಮಹಾಸರಸ್ವತಿಯೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶುಭ ದಿನ. ಇವತ್ತು ಒಂದು ವಿಶೇಷವಾಗಿ ಇವಾಗ 2-3 ಇದರಿಂದ ಸ್ತ್ರೀ ಜಾತಕದ ಬಗ್ಗೆ ಹೇಳ್ತಾ ಇದ್ದೆ. ಇವಾಗ ಆ ಸ್ತ್ರೀ ಜಾತಕದಲ್ಲಿ ಏನು ತೊಂದರೆಗಳಾಗ್ಬೋದು ಅನ್ನೋ ಒಂದು ಇದರಲ್ಲಿ ಒಂದು ಸಣ್ಣ ವಿಷಯ ಹೇಳಬೇಕು ಅಂತ. ಇವಾಗ ಯುವಕರು ಏನು ಮಾಡ್ತಾಯಿದ್ದಾರೆ ಅಂದರೆ, ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗ್ಬಿಟ್ಟು ಪ್ರೀತಿಯಲ್ಲಿ ಬೀಳೋದಿದೆ. ಪ್ರೀತಿಯಿಂದ ಬಿದ್ದು ಆ ಸಂಸಾರಗಳನ್ನ ಒಳ್ಳೆತನದಲ್ಲಿ ನಡೆಸ್ಕೊಂಡೋಗೋರು ಇದ್ದಾರೆ. ಇದರಲ್ಲಿ ಇಂಥದ್ದು ಇದಕ್ಕೆ ಯಾಕೆ ಅಂದರೆ ಮನಸ್ಸುಗಳೇ ಕಾರಣ. ಮನಸ್ಸು ಮತ್ತು ಬುದ್ಧಿ ಚಂಚಲವಾಗಿರುತ್ತೆ. ಇವತ್ತು ನಿಮಗೆ ಬೇಕಾಗಿರ್ತಾರೆ ಅವರು, ಯಾರೋ ನಿಮ್ಮ ಪ್ರೀತಿ ಮಾಡಿದವರು ನಿಮ್ಗೆ ಬೇಕಾಗಿರ್ತಾರೆ, ನಾಳೆ ಅವ್ರು ಬೇಡದೇ ಇರ್ತಾರೆ. ಆವಾಗೇನು ಮಾಡ್ತೀರಿ? ಇವತ್ತು ಮದುವೆ, ನಿನ್ನೆ ಪ್ರೀತಿ ಮಾಡಿದ್ರು, ಇವತ್ತು ಮದುವೆ ಮಾಡಿಕೊಂಡ್ರು, ನಾನೇ ಡೈವರ್ಸ್ ಮಾಡಿಕೊಂಡ್ರು. ಈ ಥರ ಆಗೋದು ಬೇಡ. ಅದಕ್ಕೋಸ್ಕರ ಒಂದು ಸಣ್ಣ ವಿಷಯ ಹೇಳ್ತೀನಿ. ಯಾರದೇ ಪ್ರೀತಿ ಪ್ರೇಮಗಳಲ್ಲಿ ಬಿದ್ದಾಗ ಮಾಡ್ಕೋಬೇಡಿ ಅಂತ ಹೇಳೋಲ್ಲ. ಅದರಲ್ಲಿ ಜಾತಕದಲ್ಲಿ ಯಾರ್ಯಾರು ಜಾತಿಗಳದ್ದು ಕೂಡ ಬಂದುಬಿಡುತ್ತೆ. ಯಾವ ಜಾತಿನವ್ರು ಯಾರಿಗೆ ಮಾಡ್ಕೊಳ್ತಾರೆ ಏದು ಅಂತ ಅನ್ನೋದು. ಅದರಲ್ಲಿ ಕುಜ ರಾಹು ಸಂಧಿ ಇದ್ದರೆ, ಸಪ್ತಮದಲ್ಲಿದ್ದರೆ ಅಂಥದ್ದೆಲ್ಲ ಸ್ವಲ್ಪ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಏನು ಹೇಳೋದು, ನಿಮ್ಮ ಹಿರಿಯರನ್ನ ಪರ್ಮಿಷನ್ ತಗೊಳ್ಳಿ, ಅವ್ರ ಜಾತಕಗಳನ್ನ ತೋರಿಸಿ. ಆ ಜಾತಕದಲ್ಲಿ ಕೆಲವು ವಿಶೇಷಗಳಿರುತ್ತೆ. ಆ ವಿಶೇಷಗಳು ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡಿಕೊಳ್ಳಿ. ಆ ಪರೀಕ್ಷೆ ಮಾಡಿಕೊಂಡಾಗ ನೀವು ಮಾಡ್ಕೊಳ್ಳದೆ ಹೋಗೋಕ್ಕಾಗೋಲ್ಲ. ಒಳ್ಳೆಯ ಜ್ಯೋತಿಷ್ಯರಲ್ಲಿ ಕರ್ಕೊಂಡೋಗಿ ತೋರಿಸಿ, ಅವ್ರನ್ನ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಅವ್ರನ್ನ ಕೇಳಬೇಕು. ಈ ಥರ ನಾವು ಶಾಶ್ವತವಾಗಿ ಅಂದರೆ ನಾವು ವರ್ಷ ಪೂರ್ತಿ ಅಂದರೆ ಜೀವನ ಪೂರ್ತಿ ನಾವು ಇಬ್ಬರು ಸಂತೋಷವಾಗಿರ್ತೀವಿ. ಹೋಗೋದು ಬಿಡೋದು ಅದು ಬೇರೆ ಮಾತಾಗುತ್ತೆ. ಮಕ್ಕಳೊಂದಿಗೆ 30 ವರ್ಷ 20 ವರ್ಷ 40 ವರ್ಷ ಸಂಸಾರ ಜೀವನ ನಡೆಸೋದಕ್ಕೆ ಸಾಧ್ಯವಿದೆಯಾ ಅನ್ನೋದು ತಿಳ್ಕೊಂಡು ಆ ಥರ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಜೀವನ ಉಲ್ಲಾಸಕರವಾಗಿರುತ್ತೆ, ಸುಖವಾಗಿರುತ್ತೆ. ದಾಂಪತ್ಯ ಜೀವನ ಸುಖವಾಗಿರುತ್ತೆ. ಪುತ್ರಪೌತ್ರಗಳು ಆಗ್ತಾರೆ. ಪುತ್ರರು ಇವಾಗ ಒಂದೇ ಸಾಕು ಅಂತ ಹೇಳೋ ಸ್ಥಿತಿಗೆ ಬಂದಿದೆ. ಯಾಕೆಂದರೆ ಅವ್ರ ಎಜುಕೇಷನ್ನು ಅದು ಇದು ಎಲ್ಲ ನೋಡ್ಕೊಂಡ್ಬಿಟ್ರೆ ಒಬ್ಬರನ್ನ ಸಾಕೋದೇ ಕಷ್ಟ ಆಗಿಬಿಟ್ಟಿದೆ. ಅಂಥ ಇದರಲ್ಲಿ ಆಗಲಿ, ಒಬ್ಬರಾಗಲಿ ಎರಡರಾಗಲಿ ಯಾವುದಾದ್ರೂ ಆಗಲಿ, ಫಸ್ಟ್ ನಿಮ್ಮ ಜೀವನ ನೋಡಿಕೊಂಡು ನೀವು ತೃಪ್ತಿಯಾಗಿದ್ದರೆ ಅದೇ ಸಂತೋಷ, ನಮ್ಗೆ ಅದೇ ಸಾರ್ಥಕ. ನಾವು ಜ್ಯೋತಿಷ್ಯ ಕಲ್ತಿದ್ದಕ್ಕೆ, ನಾವು ಹೇಳಿದ್ದಕ್ಕೆ ಅಕಸ್ಮಾತ್ 4000ದಲ್ಲಿ ಒಬ್ಬರೋ ಇಬ್ಬರೋ ಕೇಳ್ಕೊಂಡು ಅವ್ರು ನಮ್ಮ ಇದು ಒಳ್ಳೆಯದಾದರೆ ನನಗದೇ ಅನುಕೂಲ ಅಂತ ಹೇಳಿಬಿಟ್ಟು ಇವತ್ತು ಈ ವಿಷಯನ ಹೇಳಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ.